ಕನ್ನಡ ಅಂದರೆ ಅದು ಏನೋ ಅತಿಯಾದ ಸ್ವಾರ್ಥ, ನಂದೇ ಇದು ಅನ್ನೋ ಥರದೊಂದು ಗೀಳು, ಒಂದು ಭಾವನೆ, ಸ್ವಂತ ಒಂಥರ ಈ ಲವರ್ಸ್ ಮೇಲೆ ಪೊಸೆಸಿವ್ನೆಸ್ ಇರುತ್ತಲ್ಲ ಆ ಥರ. ನನಗೆ ಇಂಗ್ಲೀಷ್ ಮೀಡಿಯಂ ಸೇರಿದ್ಮೇಲೆ ನಾನು ಭಾಳ ಭಗವಂತಂಗೆ ಪ್ರೀತಿ. 3 ವರ್ಷ ಹೆಂಗೆ ಹೆಣಗಿದ್ದೀನಿ ಅಂದರೆ ಗೊತ್ತು, ಆದರೆ ಏನು ಹೇಳೋಕ್ಕಾಗಲ್ಲ. ಭಾಷೆ ಯಾರಪ್ಪನ ಮನೆ ಸ್ವತ್ತು ಅಲ್ಲ. ನಾನು ಏನೇ ನಮ್ಮ ಪ್ರೀತಿ ಅಂತ ಅನ್ಬೋದು, ಏನೇ ಕೂಗಾಡ್ಬೋದು, ಅದಕ್ಕೆ ದಶಕ ಅಲ್ಲ ಶತಮಾನಗಳ ಹಿಸ್ಟ್ರಿ ಇದೆ. ಆ ಶತಮಾನಗಳಿಂದ ಕಟ್ಕೊಂಬಂದಿರ್ತಕ್ಕಂಥದ್ದು. ನಾವು ಇನ್ನೂ ಕೆಡವಿದ್ದೀವಿ ಹೊರತು ಉದ್ಧಾರ ಅಂತೂ ಮಾಡಿಲ್ಲ. ಸೊ ಉದ್ಧಾರ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ಕೆಲವೊಂದು ಸರಿ ಈಗ ರಾಜ್ಯೋತ್ಸವ ಟೈಮಲ್ಲಿ ಹೇಳ್ತಾರೆ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಏನೇನು ಯಾವನ ನೀನು ಬೆಳೆಸೋಕ್ಕೆ ಅನ್ಸುತ್ತೆ. ರಫ್ ಪ್ಯಾಚ್ ಆಫ್ ಲೈಫ್ ಅಥವಾ ಏನೋ ಈ ಗ್ರಾಚಾರ ಸರಿಯಿಲ್ಲ ಅಂತಾರಲ್ಲ, ಆ ಥರ ಟೈಮು ಏನೋ ಗೊತ್ತಿಲ್ಲ. ಕೆಲವೊಂದು ಸಿನಿಮಾಗಳಲ್ಲಿ ಏನಾಗೋಯ್ತು, ನನಗೆ ಹೇಳ್ದಂಥ ಪಾತ್ರ ಹೇಳ್ದಷ್ಟಿರಲಿಲ್ಲ, ಹೇಳ್ದಂಗೆ ತೆರೆ ಮೇಲೆ ಬರಲಿಲ್ಲ. ಹರ್ಟ್ ಆಗೋದು ಸಹಜ, ಫೀಲ್ ಆಗೋದು ಸಹಜ, ಬಟ್ ದಟ್ ಡಸಂಟ್ ಡಿಸೈಡ್ ಯು. ಕಾಮನ್ ಯಾರೋ ಯಾವ ಉದ್ದೇಶಕ್ಕೋ ಏನೋ ಅಂತ ಮಾಡಿದಾಗ, ನಮ್ಮನ್ನು ಕುಟ್ಕಕ್ಕೋ ಮಾಡಿದಾಗ ಅಷ್ಟಕ್ಕೆ ನಾವು ಹೊಟ್ಟೋಗ್ಬಿಟ್ರೆ ಅಲ್ಲಿಗೆ ನಮಗೆ ಇಷ್ಟು ವರ್ಷದ ಶ್ರಮಕ್ಕೆ ಅರ್ಥ ಏನು? ಜೀವನದಲ್ಲಿ ಏನೇನಿದೆ ಎಲ್ಲವೂ ಸಿನಿಮಾದಿಂದಾನೆ. ನನ್ನ ಹೆಂಡ್ತಿನೂ ನನಗೆ ಸಿನಿಮಾ ಕ್ಷೇತ್ರದವಳೆ. ಸೊ ಸಿನಿಮಾ ನಂಗೆ ಇಷ್ಟೆಲ್ಲ ಕೊಟ್ಟಿರ್ಬೇಕಾದ್ರೆ ನನ್ನ ನಿಯತ್ ಯಾರಿಗಿರ್ಬೇಕು? ಸಿನಿಮಾಗೆ ಒಂದು ತಪ್ಪಾಯಿತು, ಒಂದು ಸಿಕ್ಕದಾಯಿತು, ಒಂದು ಗೆಲ್ತು, ಒಂದು ಸೋಲ್ತು, ರೆಸ್ಪೆಕ್ಟಿವ್ ಆಫ್ ಆಲ್ ದ್ಯಾಟ್, ಸಿನಿಮಾ ಈಸ್ ಡಿವೈನ್, ಸಿನಿಮಾ ಈಸ್ ಲೈಫ್ ನನಗೆ. ಸಿನಿಮಾದ ಆಚೆಗೆ ವಸಿಷ್ಠ ಸಿಂಹ ಆಸಕ್ತಿಗಳೇನು? ಯಾಕಂತಂದರೆ ನಾನು ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಜಿಜ್ಞಾಸೆ, ಪರಾಕಾಷ್ಠೆ ಅನ್ನೋ ಪದಗಳನ್ನೆಲ್ಲ ಕೇಳಿದಾಗ ನನಗೇನು ಗೊತ್ತಾ, ಸುಮಾರು ಜನ ಮಾತಾಡಿಸ್ತೀನಿ. ಅನವಶ್ಯಕ ಕನ್ನಡ ಇಂಗ್ಲೀಷ್ ಪದಗಳನ್ನ ಹೆಂಗೆ ತೂರ್ತಾರೆ ಅಂತಂದರೆ, ನಮಗೆ ಬಿಡುಗರು ಆಯ್ತು ಬಿಡುಗರು ಗೆಸ್ಟ್ ಅಲ್ವಾ. ಬಟ್ ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಏನು ಖುಷಿ ಆಗುತ್ತೆ ಅಂತಂದರೆ, ಕರೆಕ್ಟಾಗಿ ಆ ವರ್ಡ್ಸ್ನ ಫಿಟ್ ಮಾಡ್ತೀನಿ. ನಿಜವಾಗ್ಲೂ ನಾನು ಪರಾಕಾಷ್ಠೆ ಅಂತ ನನ್ನ ಜೊತೆಗೆ ಯಾರೂ ಮಾತಾಡೇ ಇಲ್ಲ. ಜಿಜ್ಞಾಸೆ ಅಂತ ನನ್ನ ಹತ್ರ ಯಾರು ಮಾತಾಡೇ ಇಲ್ಲ. ಪಾಂಡಿತ್ಯ ಪ್ರದರ್ಶನ ಅಂತ ಯಾರು ಹೇಳೇ ಇಲ್ಲ ನನಗೆ. ಅಂದರೆ ಇನ್ ದ ಸೆನ್ಸ್ ನಾನು ಯೂಸ್ ಮಾಡ್ತೀನಿ, ಬಟ್ ನನ್ನ ಎದುರುಗಡೆ ಕಾನ್ವರ್ಸೇಷನ್ ಆಗಬೇಕಾದ್ರೆ, ಮಾತಾಡಬೇಕಾದ್ರೆ, ಯಾವುದೋ ಒಂದು ಪಾಡ್ಕಾಸ್ಟಲ್ಲಿ ಕೂತಾಗ ಮಾತಾಡಿಲ್ಲ. ಸಾಹಿತ್ಯದ ಆಸಕ್ತಿ ಎಷ್ಟಿದೆ, ಬಟ್ ಈ ಪದಗಳ ಅಂದರೆ ನೀವು ಏನೋ ಓದಿದ ಬ್ಯಾಕ್ ಡ್ರಾಪ್ ಏನಾದರೂ ಆ ಥರ ಇದೆಯಾ, ಅಥವಾ ಪುಸ್ತಕ ಪ್ರಿಯನ ಏನು? ನಾನು ವಿದ್ಯಾರ್ಥಿ ಅಷ್ಟೇ. ನನಗೇನಂದರೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡೋದು ಅಂದರೆ, ಕನ್ನಡ ಅಂದರೆ ಅದು ಏನೋ ಅತಿಯಾದ ಸ್ವಾರ್ಥ, ನಂದೇ ಇದು ಅನ್ನೋ ಥರದೊಂದು ಗೀಳು, ಒಂದು ಭಾವನೆ, ಸ್ವಂತ ಒಂಥರ ಈ ಲವರ್ಸ್ ಮೇಲೆ ಪೊಸೆಸಿವ್ನೆಸ್ ಇರುತ್ತಲ್ಲ ಆ ಥರ ನನಗೆ ಕನ್ನಡದ ಮೇಲೆ. ಆ್ಯಂಡ್ ನಾನು 7ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಸೊ ಆ ನಂತರ ಇಂಗ್ಲೀಷ್ ಮೀಡಿಯಂ. ಆ ಇಂಗ್ಲೀಷ್ ಮೀಡಿಯಂ ಸೇರಿದ್ಮೇಲೆ ನಾನು ಭಾಳ ಭಗವಂತಂಗೆ ಪ್ರೀತಿ. 3 ವರ್ಷ ಹೆಂಗೆ ಹೆಣಗಿದ್ದೀನಿ ಅಂದರೆ ಗೊತ್ತು, ಆದರೆ ಏನು ಹೇಳೋಕ್ಕಾಗಲ್ಲ. ಸೇಮ್ ಪಿಚ್ ಬ್ರೋ, ಎಲ್ಲ ಟೆಸ್ಟಲ್ಲೂ ಫೇಲು. 8th 9th 10th ರಿಸಲ್ಟ್ ನೋಡೋಕ್ಕೆ ನಾವು ಹೋಗಿಲ್ಲ. 3 ವರ್ಷ ನಮ್ಮ ಅಪ್ಪನೇ ರಿಸಲ್ಟ್ ನೋಡೋರು. ಸೊ ಆ ಥರದ್ದೊಂದು ಪರಿಸ್ಥಿತಿಲಿದ್ದವನು. ನನಗೆ ಕನ್ನಡ ಯಾರು ತಪ್ಪಾಗಿ ಬಳಸಿದಾಗ, ಕನ್ನಡ ತಪ್ಪು ಬಳಕೆ ಮಾಡಿ ಅದಕ್ಕೇನೋ ಒಂದು ಬೇರೆ ಒಂದು ಏನ್ ವಶಿಷ್ಠ ಅವರೇ ಏನ್ ಮಾಡ್ತಾ ಇದ್ದೀರಾ, ಎಲ್ಲ ಆರಾಮ, ಆ ಥರ ಎಕ್ಸ್ಕ್ಯೂಸಸ್ ಕೊಟ್ಟಾಗ, ಅಂದರೆ ಕೆಲವ್ರು ಏನು ಮಾಡ್ತಾರೆ, ತಪ್ಪು ಮಾತಾಡ್ಬಿಟ್ಟು ಅದನ್ನ ಗ್ರಾಮೀಣ ಅಂದ್ಬಿಡ್ತಾರೆ. ಗ್ರಾಮೀಣದಲ್ಲಿ ತಪ್ಪಿಲ್ಲ, ಗ್ರಾಮ್ಯ ಭಾಷೆಯಲ್ಲಿ ತಪ್ಪಿಲ್ಲ. ಆಡು ಭಾಷೆ ಹಾಡು ಭಾಷೆ ಆಗಬಾರ್ದು. ಎಕ್ಸಾಕ್ಟ್ಲಿ. ಅಂದರೆ ಇದು ಯಾರನ್ನೂ ಉದ್ದೇಶಿಸಿ ಹೇಳ್ತಿಲ್ಲ. ನಾವು ಹುಟ್ಟಿದಾಗಿಂದ ಕೇಳ್ಕೊಂಬಂದಿರೋದು, ಸಿನಿಮಾಗಳಲ್ಲಿ ನೋಡ್ಕೊಂಬಂದಿರೋದು, ಹಾಡುಗಳಲ್ಲಿ ಕೇಳ್ಕೊಂಬಂದಿರೋದು ಇದೇ ಭಾಷೆನ. ಓದೋದು ಬರೆಯೋದು ಅದನ್ನೇ. ಬರಿಬೇಕಾದ್ರೆ ಅಕ್ಷರಗಳು ಬರಿಬೇಕಾದ್ರೆ ಇದು ಹೀಗೆ ಉಚ್ಚಾರಣೆ ಮಾಡಬೇಕು, ಇದು ಹೀಗೆ ಬರಿಬೇಕು, ಹೀಗೆ ಹೇಳಬೇಕು ಅಂತ ಟಿಪಿಕಲಿ ಹೇಳ್ಕೊಟ್ಟಿರ್ತಾರಲ್ಲ ನಮಗೆ. ಅಷ್ಟನ್ನು ನಾವು ಗ್ರಹಿಸಿಲ್ಲ ಅಂದರೆ, ಅಷ್ಟನ್ನು ನಾವು ಬಳಸೋಕ್ಕಾಗಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ನಾನು ಇದು ಕನ್ನಡ ಮಟ್ಟಕ್ಕೆ ಹೇಳ್ತಿದ್ದೀನಿ ಅನ್ನೋದಷ್ಟೆಲ್ಲ. ನಾನು ತೆಲುಗು ಸಿನಿಮಾ, ತಮಿಳ್ ಸಿನಿಮಾ ಯಾಕೆ ಮಾಡಬೇಕಾದ್ರೆ ಅಲ್ಲಿಯ ಭಾಷೆಯನ್ನು, ನಾನೀಗ ತಮಿಳು ಹೆಚ್ಚು ಕಡಿಮೆ ಓದೋಕ್ಕೆ ಕಲಿತಾ ಇದ್ದೀನಿ, ತೆಲುಗು ಪೂರ್ತಿಯಾಗಿ ಓದ್ತೀನಿ, ಬರಿತೀನಿ ಕೂಡ. ನಾನು ಅವ್ರನ್ನ ಕರೆಸಿ ಒಂದು ಸಲ ನನಗೆ ಡೌಟ್ ಇದ್ರೆ ಒಂದ್ಸಲ ನೀವು ಹೇಳಿ ಅಂತ ಭಾಷೆ ಕೊಡೋ ಗೌರವ ಅದು. ಭಾಷೆ ಯಾರಪ್ಪನ ಮನೆ ಸ್ವತ್ತು ಅಲ್ಲ. ನಾನು ಏನೇ ನಮ್ಮ ಪ್ರೀತಿ ಅಂತ ಅನ್ಬೋದು, ಏನೇ ಕೂಗಾಡ್ಬೋದು, ಅದಕ್ಕೆ ದಶಕ ಅಲ್ಲ ಶತಮಾನಗಳ ಹಿಸ್ಟ್ರಿ ಇದೆ. ಆ ಶತಮಾನಗಳಿಂದ ಕಟ್ಕೊಂಬಂದಿರ್ತಕ್ಕಂಥದ್ದು. ನಾವು ಇನ್ನೂ ಕೆಡವಿದ್ದೀವಿ ಹೊರತು ಉದ್ಧಾರ ಅಂತೂ ಮಾಡಿಲ್ಲ. ಸೊ ಉದ್ಧಾರ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ಕೆಲವೊಂದು ಸರಿ ಈಗ ರಾಜ್ಯೋತ್ಸವ ಟೈಮಲ್ಲಿ ಹೇಳ್ತಾರೆ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಏನೇನು ಯಾವನ ನೀನು ಬೆಳೆಸೋಕ್ಕೆ ಅನ್ಸುತ್ತೆ ನನಗೆ. ನಾನು ಸಾಕಷ್ಟು ವೇದಿಕೆಗಳಲ್ಲಿ ಅದನ್ನೇ ಹೇಳ್ತೀನಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅನ್ನೋದು ನಿಲ್ಲಿಸಿ, ಮೊದಲು ಸ್ಪಷ್ಟವಾಗಿ ಬಳಸಿ. ಅಷ್ಟೇ, ಬಳಸಿ. ಏನ್ ಗೊತ್ತು ಗುರು,
ಬೇಜಾನ್ ಬೆಳೆಸ್ಬಿಟ್ಟವ್ರು ಅನ್ನ ಅಲ್ವಾ? ಪನ್ನ ಪಂಪ ಜನ್ನ ಇಂದ ಹಿಡಿದು ಬೆಳೆದಿರೋದನ್ನ ಬಳಸಕ್ಕೆ ಗೊತ್ತಿಲ್ಲದೆ ಬಿಟ್ಕೊಂಬಂದಿರೋರು ನಾವು ಅಂತರಲ್ಲಿ ಬೆಳೆಸಿ ಬೆಳೆಸಿ ಅಂತ ಅದನ್ನು ಕೆಟ್ಟದಾಗಿ ಹೇಳ್ತಾ ಇರ್ತಾರೆ ಒಂದಷ್ಟು ಜನ. ಅದನ್ನ ಕೇಳಿ ಎಲ್ಲ ಡ್ಯಾಶ್ 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 ಉರಿದು ಬೆಂಕಿ ಆಗೋಗ್ತಾ ಇರುತ್ತೆ ನನಗೆ. ಆ ಒಂದು ಕಾರಣಕ್ಕೆ ನನಗೇನಂದ್ರೆ ಓದ್ತೀನಿ, ಸಮಯ ಸಿಕ್ಕಾಗ ಓದ್ತೀನಿ, ಹೌದಾ? ಇಷ್ಟವಾದದ್ದೆಲ್ಲ ಓದ್ತೀನಿ. ಇವತ್ತು ಪುಸ್ತಕಗಳು ಓದ್ತೀರಾ? ಇಂಥದ್ದೇ ಓದಬೇಕು ಅಂತಿಲ್ಲ, ಓದ್ತಾ ಇರ್ತೀನಿ. ನನಗೆ ಜಾನರ್ ಫಿಟ್ ಇಲ್ಲ. ಜಾನರ್ ಫಿಟ್ ಅಂತ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ಏನಿಲ್ಲ ಅಂದ್ರೆ ಕಡೆಗೆ ಫೋನಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ನಾರು ಓದ್ತೀನಿ. ಸೊ ನನಗೆ ಓದೋದು ಇಷ್ಟ, ಓದ್ತಾನೆ ಬಂದು ಬೆಳೆದವನು. ಆ್ಯಂಡ್ ಸಾಹಿತ್ಯದ ಜೊತೆನೆ ಕಳೆದವನು. ಎಸ್ಪೆಷಲಿ ನನಗೆ ತುಂಬ ಇನ್ಫ್ಲೂಯೆನ್ಸ್ ಅಂದರೆ ನನಗೆ ಹಂಸಲೇಖ ಅವರು. ಅವ್ರು ನನಗೆ ನನ್ನ ದ್ರೋಣಾಚಾರ್ಯರು ಅವರೇ. ಅವ್ರ ಏಕಲವ್ಯ ತುಂಬ ಜನರು ಇರ್ಬೋದು, ಅವರಲ್ಲಿ ನಾನು ಒಬ್ಬ. ಅವರ ಸಾಹಿತ್ಯವನ್ನು ನಾನು ಇವತ್ತು ಯಾವುದೇ ಸಂದರ್ಭಕ್ಕೆ, ಜೀವನದ ಯಾವುದೇ ಏನೇ ಆಗೋಗಿರಲಿ ಜೀವನದಲ್ಲಿ, ಪ್ರತಿ ಸಂದರ್ಭಕ್ಕೂ ಅವ್ರು ಬರೆದ್ರೆ ಯಾವುದೋ ಒಂದು ಹಾಡು ನನಗೆ ಗೊತ್ತು. ಡಲ್ಲ ಪೆಪ್ಪಪ್ ಆಗೋಕ್ಕೇನಿದೆ, ಬೋರಾ ಜಾಯಸ್ ಆಗೋಕ್ಕೇನಿದೆ, ಅಥವಾ ಎಲ್ಲೋ ಲೈಫಲ್ಲಿ ಏನೋ ಹೊಡ್ಸ್ಕೊಂಡು ಹೋಗ್ಬಿಡಿದ್ಯಾ ಹುರಿದುಂಬ್ಸಕ್ಕೆ ಏನಿದೆ, ಎಲ್ಲದಕ್ಕೂ ಎಲ್ಲ ಸಿಚುವೇಶನ್ಗೂ ಒಂದೊಂದು ಸಾಂಗ್ ಇದೆ ಅವ್ರದ್ದು. ಎಲ್ಲವನ್ನೂ ನನಗೆ ಬಾಯ್ಪಾಠ ಮಾಡಿದಷ್ಟು ಚೆನ್ನಾಗಿ ಗೊತ್ತು. ಯಾವುದು ಬಾಯ್ಪಾಠ ಮಾಡಿಲ್ಲ, ಮಾಡೋಕ್ಕೆ ಬರೋದು ಇಲ್ಲ ನನಗೆ. ಬಟ್ ಎಲ್ಲವನ್ನೂ ಅಷ್ಟೇ ಕೇಳಿ, ಅಷ್ಟೇ ಆಸ್ವಾದಿಸಿ, ಅದನ್ನು ಕೇಳ್ತಾ ನನ್ನನ್ನೇ ಎಲ್ಲೋ ಒಂದು ಕಡೆ ಬೆನ್ನು ತಟ್ಕೋತ, ಅಂದರೆ ಹುರಿದುಂಬಿಸ್ಕೋತಾ ಬೆಳೆದವನು, ಬಾಳ್ತಾ ಇರೋನು. ಸೊ ಸಾಹಿತ್ಯದ ಜೊತೆ ಬದುಕು ನಡೀತಾ ಇದೆ. ಇದು ಯೂಶ್ವಲಿ ಕಂಪ್ನಿಗಳ ಇಂಟರ್ವ್ಯೂಸ್ನಲ್ಲಿ ಕೇಳ್ತಾರೆ, ಇನ್ನು 5 ವರ್ಷಕ್ಕೆ ನಿಮ್ಮ ನೀವು ಎಲ್ಲಿ ನೋಡ್ಕೋಬೇಕು. ಸೊ ಆರ್ಟಿಸ್ಟ್ಗಳಿಗೆ ಆ ಪ್ರಶ್ನೆ ಕೇಳಬೇಕು ಅಂತ ಆಸೆ ನನಗೆ. ಅದರಲ್ಲೂ ಅಂದರೆ ನಾನೇನೋ ಹೇಳೋದು ಅಂದರೆ, ಇಲ್ಲಪ್ಪ ನಾನು ಸೆಟ್ಟು, ನನ್ನ ಮುಗೀತು, ನಾನು ಸೆಟ್ ಆಗ್ಬಿಟ್ಟಿದ್ದೀನಿ. ನಾನು ಹೇಳೋದು, ನಾನು ಆರಂಭದಲ್ಲೇ ನಿಮ್ಗೊಂದು ಮಾತು ಹೇಳಿದೆ, ಯಾರು ಬಳಸ್ಕೊಳ್ಳಿಲ್ವಾ, ಯಾರು ಸರಿಯಾಗಿ ಬಂದು ನಿಮ್ಮ ಕತೆ ಹೇಳಲಿಲ್ವಾ. ಸೀರಿಯಸ್ಲಿ ನಾನು ಇವತ್ತು ಮಾತಾಡೋಕೆ ಮುಂಚೆ ಹೇಳೋದು, ಸ್ಕ್ರೀನಲ್ಲಿ ನೋಡಿದಾಗ ಏನು ಗುರು ಈ ಮನುಷ್ಯ, ಏನು ಇದೆ ಗುರು, ಈ ಕರೆಕ್ಟಾಗಿ ಏನೋ ಸಿಗ್ತಾ ಇಲ್ವಲ್ಲ, ಕರೆಕ್ಟಾಗಿ ಹೊಟ್ಟೆವ್ರಿ ಇದೆ ಅಂದರೆ ಬೇಜಾರು, ಏನೋ ಮಾಡ್ಬೋದಲ್ಲ ಗುರು, ಸಿಗ್ತಾ ಇದೆ, ಕೆಲವ್ರಿಗೆ ಸಿಗ್ತಾ ಇದೆ, ಸಮಕಾಲೀನರಿಗೆ ಸಿಗ್ತಾ ಇದೆ, ಇಲ್ಲೆಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ನನಗನ್ಸಿದೆ. ನಂಗೆ ಗೊತ್ತಿಲ್ಲ ನಿಮಗೆ ಅನ್ಸಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನನಗನ್ಸಿದೆ. ಏನಂದ್ರೆ ಬ್ರೋ, ಅಲ್ಲಿ ಸಿಗದೇ ಇಲ್ಲ ನನಗೆ, ಸಿಗದೇ ಇವತ್ತು ಇಷ್ಟು ಜನರ ಪ್ರೀತಿ ನನಗೆ ದಕ್ಕಿಲ್ಲ. ಸಿಕ್ಕಿದ್ದವಲ್ಲಿ ಏನಾಯಿತು, ಒಂದು ಅದು ಏನೋ ರಫ್ ಪ್ಯಾಚ್ ಆಫ್ ಲೈಫ್ ಅಥವಾ ಏನೋ ಇದು ಗ್ರಾಚಾರ ಸರಿ ಇಲ್ಲ ಅಂತಾರಲ್ಲ, ಆ ಥರ ಟೈಮು ಏನೋ ಗೊತ್ತಿಲ್ಲ. ಕೆಲವೊಂದು ಸಿನಿಮಾಗಳಲ್ಲಿ ಏನಾಗೋಯ್ತು, ನನಗೆ ಹೇಳ್ದಂಥ ಪಾತ್ರ ಹೇಳ್ದಷ್ಟಿರಲಿಲ್ಲ, ಹೇಳ್ದಂಗೆ ತೆರೆ ಮೇಲೆ ಬರಲಿಲ್ಲ. ಕೆಲವೊಂದು ಪಾತ್ರದಲ್ಲಿ ಶೂಟ್ ಆಗಿದ್ದು ಬಹುತೇಕ ಇರಲಿಲ್ಲ. ಕೆಲವೊಂದರಲ್ಲಿ ಹೇಳಿದ್ದೊಂದು ಮಾಡಿದ್ದೊಂದು, ಮತ್ತೊಂದರಲ್ಲಿ ಸಿನಿಮಾ ಅಲ್ಲೇ ಕಣ್ಮುಂದೆನೆ ಸ್ಕ್ರಿಪ್ಟ್ ಇರುತ್ತಲ್ವ, ಪ್ರತಿಯೊಂದು ಸ್ಕ್ರಿಪ್ಟು ಅಂದರೆ ಸಿನಿಮಾನು ಪ್ರಿ ಪ್ರೊಡಕ್ಷನ್ ಮಾಡಿರ್ತೀವಿ, ಅಲ್ಲಿ ಕಣ್ಮುಂದೆನೇ ಸ್ಕ್ರಿಪ್ಟು ಕಾಟ್ ಮಾಡಿ ಹೊಡೆದಾಕಿ ಚೆನ್ನಾಗಿಲ್ಲ ಬೇರೆ ಬರಿತೀನಿ ಅಂತ ಬರಿತಾ ಕಣ್ಮುಂದೆನೇ ಕೆಡವಿರೋದು ನಾನು ನೋಡಿದ್ದೀನಿ. ಇದನ್ನು ಹೇಳ್ಕೊಂಡು ಓಡಾಡ್ಕೊಂಡು ಕೂರೋಷ್ಟು ಇಂಟ್ರೆಸ್ಟ್ ಆಗಲಿ ಯಾವುದಾಗಲಿ ನನಗಿಲ್ಲ. ಆದ್ರೂ ಅಂದರೆ ಸಿಗ್ಲಿಲ್ಲ ಅಂತ ನೀವೇನು ಹೇಳಿದ್ರಿ, ಇದನ್ನ ನನಗೆ ತುಂಬ ಜನ ಹೇಳಿದ್ದಾರೆ, ಇದನ್ನು ಹಂಗೆ ಮಾಡ್ಬೋದಾಗಿತ್ತಲ್ಲ. ನೀವು ಸಿಕ್ಕಿದ್ದನ್ನು ದಕ್ಕಿಸ್ಕೊಂಡಿದ್ದೀರಿ, ಇಲ್ಲ ಅಂತ ಹೇಳಲ್ಲ, ಬಟ್ ನೀವು ದಕ್ಕಿಸ್ಕೊಂಡದ್ದನ್ನ ಮತ್ತೆ ನಿಮ್ಗೆ ಸಿಗೋ ಥರ ಮಾಡೋದ್ರಲ್ಲಿ ಕೆಲವರು ಸೋತಿದ್ದಾರೆ. ಯಾರು ಸೋಲು ಅಂತ ಕರೆಯಲ್ಲ, ಹೇಳೋದಲ್ಲ ಅದನ್ನ. ಈಗ ನನ್ನ ಸೋಲಿಸಿ ಗೆದ್ದೇನಾಗುತ್ತೆ ಅವ್ರಿಗೆ, ಅಥವಾ ಗೆದ್ದೇ ಇದ್ದಾರಾ, ಈಗ ಸರಿ ಬಿಡಿ, ಅವ್ರ ಸಂತೋಷ, ಒಳ್ಳೇದಾಗಲಿ. ನನಗೆ ಅವರಿಂದ ಏನೋ ಒಂದು ಕಲ್ತ್ನಲ್ಲ ನಾನು, ನನಗೆ ಇನ್ನೊಂದಷ್ಟು ಕಿಚ್ಚು ಬಂತು ಅವರಿಂದ. ಕಳೆದುಕೊಂಡಿದ್ದೇನೆ ಬಟ್ ಕಲಿತುಕೊಂಡಿದ್ದೇನೆ. ಕಲ್ತಾಗ ಕಳೆದೇ ಇಲ್ಲ ಅಂತ ಬಯಸಿದ್ ಕಳ್ಕೊಂಡಿರ್ಬೋದು, ಕರೆಕ್ಟ್. ಕಲ್ತಿದ್ದೆ ಏನೋ ಕಳೆದುಕೊಂಡು ಮತ್ತೇನೋ ಕಲ್ತ್ಕೊಂಡಿದ್ದೀನಿ. ಮತ್ತೆ ಅಲ್ಲಿ ಏನೋ ಒಂದು ಕಳೆದ್ರು ಇಲ್ಲೇನೋ ಪಡೆದಿದ್ದೀನಿ. ಆ್ಯಂಡ್ ಕಲ್ತಿದ್ದು ಹೆಚ್ಚು, ಅವರಿಂದ ನನಗೆ ಕಿಚ್ಚು ಹೆಚ್ಚಾಗಿದೆ. ನನಗೇನಂದರೆ ನಾನೊಬ್ಬ ಕೂಲಿ, ದುಡಿತೀನಿ, ಅವೆಚ್ಚಿನವಾಗಿ ದುಡಿತೀನಿ, ಹಗಲು ರಾತ್ರಿ ನನಗೆ ಲೆಕ್ಕ ಇಲ್ಲ, ಊಟ ತಿಂಡಿ ಬೇಕಾಗಿಲ್ಲ. ಅಂದರೆ ತಿಂದೆ ಬದುಕ್ತೀನಿ, ನಾನು ಗಾಳಿ ಸೇವಿಸ್ತೀನಿ ಅಂತಲ್ಲ, ನಾನು ಕೆಲಸ ಮಾಡ್ತಿರುವಾಗ ಇದು ಯಾವುದೂ ಲೆಕ್ಸಲ್ಲ. ನನ್ನ ಕೆಲಸಕ್ಕೆ ನಾನಂತೂ ಇಲ್ಲಿ ತನಕ ಲೋಪ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಬಟ್ ಅದನ್ನು ಸರಿಯಾದ ರೀತಿಲಿ ಉಳಿಸ್ಕೊಳ್ಳೋದು, ಬಳಸ್ಕೊಳ್ಳೋದು ನನ್ನೊಬ್ಬನ ಕಾಲ್ ಆಗಿರಲ್ಲ. ಇಷ್ಟದಿಂದ ಪ್ರೀತಿಯಿಂದ ಮಾಡಬಹುದು ಅಷ್ಟೇ. ಕಡೆಗೆ ಅದನ್ನ ತೆರೆ ಮೇಲೆ ತರಬೇಕು ಅಂದಾಗ ಅಲ್ಲಿ ಒಬ್ಬನ ಕೆಲಸ ಇರಲ್ಲ, ನೂರಾರು ಜನರ ಶ್ರಮ ಸಿನಿಮಾ ಅನ್ನೋದು. ಸೊ ಅಗತ್ಯ ಇದ್ದಷ್ಟು ಇಟ್ಕೊಂಡಿರ್ತಾರೆ, ಇಲ್ಲದೆ ಇರೋದು ಇಲ್ಲ ಅಂತ ಅಷ್ಟೇ ಭಾವಿಸ್ಕೊಂಡು ಮುನ್ನುಗ್ಗಬೇಕು ಅಂತ ಅಷ್ಟೇ ಯೋಚನೆ ಮಾಡ್ತೀನಿ. ಹರ್ಟ್ ಆಗೋದು ಸಹಜ, ಫೀಲ್ ಆಗೋದು ಸಹಜ, ಬಟ್ ದಟ್ ಡಸಂಟ್ ಡಿಸೈಡ್ ಯು. ಕಾಮನ್ ಯಾರೋ ಯಾವ ಉದ್ದೇಶಕ್ಕೋ ಏನೋ ಅಂತ ಮಾಡಿದಾಗ, ನಮ್ಮನ್ನು ಕುಟ್ಕಕ್ಕೋ ಮಾಡಿದಾಗ ಅಷ್ಟಕ್ಕೆ ನಾವು ಹೊಟ್ಟೋಗ್ಬಿಟ್ರೆ ಅಲ್ಲಿಗೆ ನಮಗೆ ಇಷ್ಟು ವರ್ಷದ ಶ್ರಮಕ್ಕೆ ಅರ್ಥ ಏನು? ನಾವು ಬಂದದ್ದು ಹಾದಿ ಕಲಿಸಿದ್ದೇನು ನಮ್ಗೆ ಹಂಗಾರೆ? ಸೊ ಕಷ್ಟಗಳನ್ನೇ ನೋಡ್ಕೊ ಬಂದಾಗ ಇದೊಂದು ಚಿಕ್ಕ ಕಷ್ಟ ಅಷ್ಟೇ.
ಇನ್ ಬರೋದೆಲ್ಲ ಬಾ Go with the flow. ನೋಡೋಣ ಅಷ್ಟೇ. ಹೋಗ್ತಾ ಇರೋಣ ಅಷ್ಟೇ. ಹಾಗಾಗಿ ಈ ಒಂದು ತುಂಬ ದೊಡ್ಡ ಸಂತೋಷ ಏನಂದರೆ ಈಗ ನನಗೆ ಆ್ಯಕ್ಟರ್ ಆಗ್ತೀನಿ ಅಂತ ಊಹೆನೂ ಇರಲಿಲ್ಲ. ಅಂಥದ್ರಲ್ಲಿ ಏನಾಗ್ತೀನಿ ಅನ್ಕೊಂಡಿದ್ರಿ? ನಾನು ಆ್ಯಕ್ಟರ್ ಆಗೋಕ್ಕೆ ಮುಂಚೆ ಇಂಜಿನಿಯರ್. ನಾನು ಹ್ಮ್. ಐ ವಾಸ್ ಎ ಡೆವಲಪರ್. ಅಲ್ಲಿಂದ ಕೆಲಸ ಬಿಟ್ಬಿಟ್ಟು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಥಿಯೇಟ್ರಲ್ಲಿ ಆ್ಯಕ್ಟ್ ಮಾಡ್ಕೊಂಡಿದ್ದೆ ನಾನು. ಸುಮ್ಮನೆ ಆ ಫೀಲಿಂಗ್ ಚೆನ್ನಾಗಿದೆ ಅಂತ, ಅಲ್ಲಿ ಸಿಗೋ ಶಿಳ್ಳೆ ಚಪಾಳೆ ಚೆನ್ನಾಗಿದೆ ಅಂತ ಅಷ್ಟೇ ನಾನು ಥಿಯೇಟ್ರಲ್ಲಿದ್ದವನು. ಆ್ಯಂಡ್ ಥಿಯೇಟ್ರಲ್ಲಿ ಆ ಥಿಯೇಟ್ರಿಕ್ಸ್ ತುಂಬ ಇಷ್ಟ ನನಗೆ. ಆ ಒಂದು ಎಲ್ಲ ಒಟ್ಟುಗೂಡುವಿಕೆ ಇಷ್ಟ ನನಗೆ. ಸೊ ನೋಡೋಣ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಸಿನಿಮಾ ಆಗುತ್ತೆ ನನ್ನ ಲೈಫಿಗೆ. ಆದಂಥ ಸಿನಿಮಾ ನನಗೊಂದಷ್ಟು ಕಲಿಸುತ್ತೆ, ನನಗೊಂದಷ್ಟು ಕೊಡುತ್ತೆ. ಅದಕ್ಕೆ ಬದ್ಧತೆ ನಂದು. ಸಿನಿಮಾ ಆಯಿಸ್ಕೊಂಡವನಲ್ಲ, ನನಗೆ ಕರ್ಕೊಂಬಂದು ಇಷ್ಟು ಕೊಟ್ಟಿದೆ ಸಿನಿಮಾ ಅಂದರೆ ಇದಕ್ಕೆ ನನ್ನ ಲಾಯಲ್ಟಿ ಇರುತ್ತೆ ಸಾಯೋ ತನಕ ಅಂತ ಫಿಕ್ಸ್ ಆದವನು ನಾನು. ಅಲ್ಲಿಂದ ಒಂದು ಫ್ರೇಮಲ್ಲಿ ಫಸ್ಟ್ ಟೈಮ್ ಬಂದಾಗ ಹೆಂಗೆ ಕಾಣಿಸ್ತೀನೋ ಅಂತ ಒಂದು ಕುತೂಹಲದಿಂದ ನನ್ನನ್ನು ತೆರೆ ಮೇಲೆ ನೋಡ್ಕೊಂಡವನು ನಾನು. ಇಂಥ ಪಾತ್ರ ಸಿಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ, ಇಂಥ ಸಿನಿಮಾಗಳು ಮಾಡ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ, ಇಂಥ ಪ್ರೀತಿ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಎಲ್ಲವೂ ದಕ್ಕದಾಗ ಇವತ್ತು ನೋಡಿ ನನ್ನ ಜೀವನದಲ್ಲಿ ಏನೇನಿದೆ ಎಲ್ಲವೂ ಸಿನಿಮಾದಿಂದಾನೆ. ನನ್ನ ಹೆಂಡ್ತಿನೂ ನನಗೆ ಸಿನಿಮಾ ಕ್ಷೇತ್ರದವಳೆ. ಸೊ ಸಿನಿಮಾ ನಂಗೆ ಇಷ್ಟೆಲ್ಲ ಕೊಟ್ಟಿರ್ಬೇಕಾದ್ರೆ ನಾನು ನನ್ನ ನಿಯತ್ತು ಯಾರಿಗಿರ್ಬೇಕು? ಸಿನಿಮಾಗೆ ಒಂದು ತಪ್ಪಾಯಿತು, ಒಂದು ಚಿಕ್ಕದಾಯಿತು, ಒಂದು ಗೆಲ್ತು, ಒಂದು ಸೋಲ್ತು, ರೆಸ್ಪೆಕ್ಟಿವ್ ಆಫ್ ಆಲ್ ದ್ಯಾಟ್, ಸಿನಿಮಾ ಈಸ್ ಡಿವೈನ್, ಸಿನಿಮಾ ಈಸ್ ಲೈಫ್. ನನಗೆ ಇಲ್ಲಿ ಏನಾದರೂ ನಾ ಇರ್ತೀನಿ, ಏನಾಗ್ಲಾದ್ರೂ ನಾ ಇರ್ತೀನಿ. ನನ್ನ ಕೆಲಸ ಚ್ಯುತಿ ಬರೋದಂಗೆ ನಾನು ಮಾಡೇ ಮಾಡ್ತೀನಿ. ಸಿನಿಮಾನೇ ಅನ್ನ, ಸಿನಿಮಾನೇ ಅಮ್ಮ. ಖಂಡಿತವಾಗ್ಲು ನನ್ನ ಇನ್ಯಾರೂ ಸಾಕಿಲ್ಲ. ನನ್ನ ಅಮ್ಮ ನಂತರ ದೇವ್ರನ್ನ ಅಮ್ಮ ಚಾಮುಂಡೇಶ್ವರಿನ ಅಮ್ಮ ಅಂತ ಕರಿತೀನಿ, ಅದು ಎಮೋಷ್ನಲಿ. ಬಟ್ ನನ್ನನ್ನು ಸಾಕಿರೋ ಇನ್ನೊಂದು ಅಮ್ಮ ಅಂದರೆ ಸಿನಿಮಾ. ಸೊ ಇಲ್ಲಿ ಅಂದರೆ ಏನು ಗೊತ್ತಾಗಲೇ ಹೇಳ್ದಂಗೆ ಕಳ್ಕೊಂಡಿರೋದು ಏನೋ, ಪಡ್ಕೊಂಡಿರೋದು ಮತ್ತೊಂದು ಆಗುತ್ತೆ. ಸೊ ನನ್ನ ಬಳಸ್ಕೊಂಡವರು, ಬಳಸದೇ ಇದ್ದವರು ಎಲ್ಲರೂ ನನ್ನ ಗುರುಗಳೇ ಒಂದು ರೀತಿಯಲ್ಲಿ. ಅವರಿಂದ ತುಂಬ ಕಲ್ತಿದ್ದೀನಿ, ತುಂಬ ಕೊಟ್ಟಿದ್ದಾರೆ ನನ್ನ ಲೈಫಲ್ಲಿ. ಐ ಹ್ಯಾವ್ ನೋ ರಿಗ್ರೆಟ್ಸ್. ಲವ್ಲಿ ಗೆಲ್ಲಲಿ. ಥಿಯೇಟ್ರ್ನಿಂದ ಅಂದರೆ ಥಿಯೇಟ್ರ್ ನಂಬಿ ಬಂದವರು, ಈಗ ಥಿಯೇಟ್ರಿಗೆ ಬಂದವರು ನಿಮ್ಮ ಸಿನಿಮಾನ ನಂಬಲಿ, ಗೆಲ್ಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಟೈಮ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅದಾಗಲೇ ಮಾತಾಡ್ತಿದ್ದಂಗೆ ಸಿನಿಮಾಗಳ ಸಂಖ್ಯೆ ಹೆಚ್ಚಿದ್ರು ಗೆಲ್ಲೋ ಸಿನಿಮಾಗಳಿಲ್ಲ ಅಥವಾ ಸ್ಟಾರ್ ಸಿನಿಮಾ ಇಲ್ಲ ಅಂತ ಏನು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಒಳ್ಳೆ ಸಿನಿಮಾಗಳನ್ನ ಅರ್ಸೋಣ. ಯಾರ ಸಿನಿಮಾ ಏನು ಸಿನಿಮಾ ಅನ್ನೋದಕ್ಕಿಂತ ಒಳ್ಳೆ ಸಿನಿಮಾಗಳು, ಒಳ್ಳೆ ಕಂಟೆಂಟ್ಗಳನ್ನ ನಾವು ಎಂಟರ್ಟೈನ್ ಮಾಡೋಣ. ಯಾಕಂದರೆ ಇಲ್ಲಿ ಥಿಯೇಟ್ರನ್ನ ನಂಬಿ ಹಲವಾರು ಕುಟುಂಬಗಳು ಬದುಕ್ತಾ ಇದ್ದಾವೆ. ಅದು ಒಂದು ದೊಡ್ಡ ಉದ್ಯಮ. ಸೊ ನಮ್ಮ ಸಮಾಜದ ಪ್ರತಿ ಉದ್ಯಮನೂ ಎಲ್ಲೋ ಗೊತ್ತಿಲ್ಲದೆ ನಾವು ಕನೆಕ್ಟೆಡ್ ಆಗಿರ್ತೀವಿ. ಸೊ ಅವರ ಒಳಿತಿಗೋಸ್ಕರ ನಾವೆಲ್ಲರೂ ಶ್ರಮಿಸೋಣ. ನಾವೆಲ್ಲರೂ ಈಗ ಕೂತಿರೋದು ಸಿನಿಮಾ ಕನೆಕ್ಟೆಡ್, ಸಿನಿಮಾ ಸಂಬಂಧಿತವಾಗಿ ನಮ್ಮ ಬದುಕು ನಡೀತಾ ಇದೆ ಇದರಿಂದ. ಸೊ ಒಂದೊಳ್ಳೆ ಪ್ರಯತ್ನಗಳು ಬಂದಾಗ ಯಾವತ್ತು ಆಶೀರ್ವಾದ ನೀವು ಮಾಡಿ ಅಂತ ಪ್ರಾರ್ಥಿಸ್ತಾ, ಇಟ್ಸ್ ಲವ್ಲಿ. ಐ ಆಮ್ ಶ್ಯೂರ್ ಯು ಲವ್ ಇಟ್. ಗೋ ವಾಚ್ ಇಟ್. ಇದಾಗಿದ್ದು ವಸಿಷ್ಠ ಸಿಂಹ ಅವ್ರ ಜೊತೆಗಿನ ಒಂದಷ್ಟು ಮಾತುಕತೆ, ಹರಟೆ. ಲವ್ಲಿ ಬಿಡುಗಡೆಗೆ ರೆಡಿ ಇದೆ. ದಯವಿಟ್ಟು ಇದೇ ಶುಕ್ರವಾರ ಥಿಯೇಟ್ರಿಗೆ ಬನ್ನಿ, ಲವ್ಲಿ ನೋಡಿ, ಹರಸಿ ಹಾರೈಸಿ. ನಮ್ಮ ಅಪ್ಪಟ ಕನ್ನಡದ ನಾಯಕನನ್ನು ಗೆಲ್ಲಿಸುವ ಜವಾಬ್ದಾರಿ ನಮ್ಮದು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.